ಶುಗರ್ ಎಲ್ಲ ಸಮಾಧಾನ ಕೂಲ್ ಆಗಿ ಮಾತಾಡಿ. ಟೆನ್ಷನ್ ತಪ್ಪು ಮಾಡ್ಬಿಟ್ಟಿದ್ದೀರಿ ಸಮರ್ಸ್ಕೊಬೇಕು, ಬಿಡಲ್ಲ ನಾವು ಇದನ್ನೆಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1ರಲ್ಲಿ 2.21 ಎಕರೆ, ಸರ್ವೆ ನಂಬರ್ 13/3ರಲ್ಲಿ 20 ಗುಂಟೆ, ಸರ್ವೆ ನಂಬರ್ 20ರಲ್ಲಿ 1.36 ಎಕರೆ ಜಮೀನು ವಕ್ಫ್ ಆಸ್ತಿ ಎಂದು ದಾಖಲೆಗೆ ಸೇರಿಸಲಾಗಿದ್ದು, ಇದರಿಂದ ಆಕ್ರೋಶಗೊಂಡ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ತಂಡ ಇಂದು ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿತು. ಬಿಜೆಪಿ ಮುಖಂಡರ ತಂಡ ಭೇಟಿ ನೀಡಿದ ಕಾರಣ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದರಿಂದ ಪೊಲೀಸರು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ 3 ಡಿವೈಎಸ್ಪಿ, 8 ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತಾಗಿ ನಿಯೋಜಿಸಿದ್ದರು. ದುಡ್ಡು ಕಾಸ ಕೊಟ್ಟು ಇಲ್ಲಿ ಬಂದಿರ್ತೀರಿ. ಒಂದ್ ನಿಮಿಷ, ಇಲ್ಲಿ ಹಿಂದೂಗಳು ಸ್ಮಶಾನ ಇಟ್ಕೊಂಡು ಎಲ್ಲ ಇಟ್ಕೊಂಡು 1962 ಅಲ್ಲೇ ಏನು ಸತ್ತಾರ್ ಸಾಬನ್ನು ರಾಮ ಮಾರಿದ್ದಾರೆ. ಮಾರಿದಾದ್ಮೇಲೆ ಒಬ್ಬೊಬ್ರಿಕಂದ್ರೆ ತಾಲೂಕ್ ದಂಡಾಧಿಕಾರಿ ಎಲ್ಲರಿಗೂ ಆನ್ಸರ್ ಕೊಡ್ಬೇಕು. ನೀನು ಟೆನ್ಷನ್ ಏನ್ ತಗೊಳಕ್ಕೆ ಹೋಗ್ಬೇಡ, ನೀನು ಟೆನ್ಷನ್ ಏನ್ ತಗೊಳಕ್ ಹೋಗ್ಬೇಡ. ಇನ್ನು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿದ ಕಾರಣ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸ್ಥಳಕ್ಕೆ ಆಗಮಿಸಿ ವಿವಾದಿತ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಮುಂದಾದರು. ಇದರಿಂದ ಕೆರಳಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರರನ್ನು ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡರು. ಸಮಾಧಾನ ಕೂಲ್ ಆಗಿ ಮಾತಾಡಿ. ಟೆನ್ಷನ್ ತಪ್ಪು ಮಾಡ್ಬಿಟ್ಟಿದ್ದೀರಿ ಸಮರ್ಸ್ಕೊಬೇಕು, ಬಿಡಲ್ಲ ನಾವು ಇದನ್ನೆಲ್ಲ. ಅರ್ಥ ಆಯ್ತಾ? ನೀನ್ ಟೆನ್ಷನ್ ತಗೊಂಡಿದ್ದೀರಾ. ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದಾದ್ಮೇಲೆ ಕ್ವಶನ್ ಕೇಳಿದಾದ್ಮೇಲೆ ಎಸಿ ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ನಮ್ಮದು ನಮ್ಮ ಭೂಮಿ ನಮ್ಮ ಹಕ್ಕು ಇದು. ಅರ್ಥ ಆಯ್ತಾ? ಹಂಗಿರುವಾಗ ಇಲ್ಲಿ ಸಮಾಧಿಗಳಿದೆ, ಅಶ್ವತ್ಥ ಕಟ್ಟೆ ಇದೆ, 100 ವರ್ಷ ಬಂದ್ಬಿಟ್ಟಿದ್ದು ನೋಡ್ಬಿಟ್ಟಿದ್ದಲ್ಲ ನಂದೆ ಅಂತ ಹೇಳ್ಬಿಟ್ಟು ಏನವ್ರು ಸಿವಿಲ್ ಕೋರ್ಟ ಸಂವಿಧಾನದಡಿಯಲ್ಲಿ ಬಂದಿದೆ. ನೀವು ತಹಸೀಲ್ದಾರ್ ಏನ್ ಬೇಕು, ಎಸಿ ಏನ್ ಬೇಕು, ಡಿಸಿ ಏನ್ ಬೇಕು, ನೀನೇನು ಅವ್ರನ್ನ ಅವ್ರು ಬಿಡಬೇಡಿ. ಕಾಂಪೌಂಡ್ ರಿಮೂವ್ ಮಾಡ್ರಿ ನೀವು. ಕೋರ್ಟಲ್ ಸ್ಟೇ ಇದೆಯಲ್ಲ, ಕೋರ್ಟಲ್ ಸ್ಟೇ ಇದೆ. ಅರ್ಥ ಆಯ್ತಾ? ಕೋರ್ಟಲ್ ನೀನು ಹೇಳ್ದಲ್ಲ ಇಂಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಯ್ತು. ಅದು ಕೋರ್ಟಲ್ ಡಿಸೈಡ್ ಆದವ್ರಿಗೆ ಯಾರ್ದು ಕಾಂಪೌಂಡ್ ಕೊಡ್ದಿಲ್ಲ. ಇದು ಯಾರು ಹಾಕಿದ್ರು? ಫಕೀರ್ ಹಾಕಿದ್ನಾ? ಅಶ್ವತ್ಥ ಕಟ್ಟೆ ಫಕೀರ್ ಸಾಬ್ ಕಟ್ಟಿದ್ನಾ? ಫಕೀರ್ ಇನಾಮ್ತಿ ಜಮೀನು ಆಗಿದ್ರೆ ಸಾಕಷ್ಟು ಜನರಿಂದ ಕೈ ಬದಲಾವಣೆ ಆಗಿದೆ. ಅಕ್ರಮವಾಗಿ ದಾಖಲೆಗಳು ಬೋಗಸ್ ಆಗಿದ್ರು ಅದು ಹೇಗೆ ಖಾತೆ ಬದಲಾವಣೆ ಮಾಡಿದ್ದೀರಿ ಎಂದು ಮುನಿಸ್ವಾಮಿ ಕೆರಳಿದರು. ವಿವಾದಿತ ಜಮೀನಿನಲ್ಲಿ ಅಶ್ವತ್ಥಕಟ್ಟೆ, ಹಿಂದೂಗಳ ಸಮಾಧಿ ಇದೆ. ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರಿಂದ ಕೆಲ ರೈತರು ಜಮೀನು ಖರೀದಿ ಮಾಡಿದ್ದು, ಜಮೀನು ಖಾತೆ ವಹಿವಾಟು ವರ್ಗಾವಣೆ ಬದಲಾವಣೆಗಳು ಆಗಿವೆ. ಆದರೆ ಅಸಲಿಗೆ ವಿವಾದಿತ ಜಮೀನು ಅಧಿಕೃತವಾಗಿ ಯಾರಿಗೂ ಮಂಜೂರು ಆಗಿಲ್ಲವಂತೆ. ಇದರಿಂದ ಈಗ ವಿವಾದ ಭುಗಿಲೆದ್ದಿದೆ. ಮುಂದೆ ಯಾವ ರೀತಿ ತಿರುಗುತ್ತೋ ಕಾದು ನೋಡಬೇಕಿದೆ. ಆದ್ರೂ ಕಾನೂನು ಸುವ್ಯವಸ್ಥೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲೇ ನಡೀತೆ ಹೊರತು ಶರಿಯತ್ ಕಾನೂನಲ್ಲಿ ನಡೆಯಲ್ಲ ಇದು. ಅರ್ಥ ಆಯ್ತಾ? ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನೋಡಕ್ ಬಂದಿರೋದಷ್ಟೇ. ಇನ್ನೆಲ್ಲಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಿಂದ ಜನಗಳು ಬಂದು ಇಲ್ಲಿ ಸುಮ್ಮನೆ ಅದು ಇದಾಗೋದಕ್ಕಿಂತ ದಯವಿಟ್ಟು ಇದನ್ನ ಕಾಂಪೌಂಡ್ ರಿಮೂವ್ ಮಾಡಿಸಿ. ಯಾರು ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಇದು ಮಾಡ್ಕೊಂಡಿಲ್ಲ, ಕಾನೂನು ಏನಾಗುತ್ತೋ ಇವಾಗ ನೋಡಿ. ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಬೇಕಾದಂಗ ನಮ್ಗೆ ಬೇಕಾದಂಗೆ ನಾವು ತರ್ತೀರಿ. ಅವಾಗ ಏನಾಗ್ತೈತೆ ಹೇಳ್ರಿ? ಸರ್ಕಾರ ಇವತ್ತು ಅವ್ರದ್ದು ಇರ್ತೈತೆ, ನಾಳೆ ನಮ್ಮದು ಬರ್ತೈತೆ, ಇನ್ನೊಬ್ರದ್ದು ಇರ್ತೈತೆ. ನೀವು ಇದ್ದ ಅಧಿಕಾರಿಗಳು ಇನ್ನು ಚಿಕ್ಕ ವಯಸ್ಸು, ಇನ್ನು ತಹಸೀಲ್ದಾರ್ ಆಗಿದ್ದೀರಿ, ಎಸಿ ಆಗಬೇಕು, ಡಿಸಿ ಆಗಬೇಕು. ನೀವು ಮನೇಲಿ ಹೋದ್ರೆ ನೆಮ್ಮದಿಯಾಗಿ ಮಲ್ಕೊಬೇಕು. ಆ ಲೆಕ್ಕಾಚಾರದಲ್ಲಿ ದಯವಿಟ್ಟು ಕೆಲಸ ಮಾಡಿ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.